ಓಕೆ, ನಮಸ್ತೆ. ನಾವು ಸರಾಕೆರೆ ಹೆಲ್ತ್ ಕೇರ್ ಸೆಂಟರ್ ಅಂತ ನಾನು ಭುವನ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದು ನಾವು ಸವಿತಾ ಸಿಸ್ಟರ್ ಅವ್ರ ಮನೆಗೆ ಬಂದಿದ್ದೀವಿ. ಅವರು ತುಂಬ ವರ್ಷಗಳಿಂದ ಒಂದು ಮ್ಯಾಟು, ಫುಡ್ ಮಸಾಜು ಮತ್ತು ಬೋಟನ್ ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಬಂದು ಸರಾಕೆರೆಗೆ ಎಷ್ಟು ದಿವಸ ಆಯಿತು, ಅವ್ರು ಏನಕ್ಕೋಸ್ಕರ ಈ ಒಂದು ಮ್ಯಾಟ್ನ ಬೈ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಓಕೆ, ನಮಸ್ತೆ ಸಿಸ್ಟರ್. ನಮಸ್ತೆ. ನಿಮ್ಮ ಹೆಸರು? ಸವಿತಾ. ಓಕೆ ಸಿಸ್ಟರ್, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಗಂಗೊಂಡಳ್ಳಿಯಿಂದ ಬರ್ತಿದ್ದೀರಾ. ಸರಾಕೆರೆಗೆ ಬಂದು ಎಷ್ಟು ದಿವಸ ಆಯಿತು ಸಿಸ್ಟರ್? 2 ತಿಂಗಳು ಬಂದ್ವಿ. 2 ತಿಂಗಳು ಆಯಿತು. ಓಕೆ, ನೀವು ಏನೆಲ್ಲ ಒಂದು ಸಮಸ್ಯೆಯಿಂದ ನೀವು ಸರಾಕೆರೆಗೆ ಬಂದ್ರ? ಆಮೇಲೆ ಮೋಷನ್ ಪ್ರಾಬ್ಲಮ್ಮು, ಮತ್ತು ಸ್ವಲ್ಪ ಬ್ರೀತಿಂಗು ಪ್ರಾಬ್ಲಮ್ ಇತ್ತು. ಆಮೇಲೆ ಬ್ಯಾಕ್ ಪೇನ್ ಇತ್ತು. ಓಕೆ, ನೀವು ಸರಾಕೆರೆಗೆ ಬರಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಯಾರು ಬಂದಿದ್ದಾರೆ ಸರಾಕೆರೆಗೆ? ಅಪ್ಪ ಅಮ್ಮ. ಅವರಿಗೆಲ್ಲ ಏನು ಸಮಸ್ಯೆ ಇತ್ತು? ಅಮ್ಮಂಗೆ ಸ್ಟ್ರೋಕ್ ಆಗಿತ್ತು. ಅಪ್ಪನಿಗೆ ಕಾಲು ನಡೆಯೋಕ್ಕೆ ಮೊಣಕಾಲೆಲ್ಲ ಪ್ರಾಬ್ಲಮ್ ಇತ್ತು. ಅದಕ್ಕೆ ಬಂದಿದ್ವಿ. ಮೊಣಕಾಲಿನ ನೋವು ಬರ್ತಾ ಇತ್ತು. ಓಕೆ, ಇದೆಲ್ಲ ಸಮಸ್ಯೆ ಬಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಸಫರ್ ಪಡ್ತಾ ಇದ್ದಾರೆ ಸಿಸ್ಟರ್? ಅವರು ತುಂಬ ವರ್ಷಗಳಿಂದ ಸಫರ್ ಪಡ್ತಾ ಇದ್ರು. ಒಂದು 5 to 6 years. 5 to 6 years ಇಂದ ಸಫರ್ ಪಡ್ತಿದ್ದಾರೆ. ಈಗ ಇಷ್ಟೆಲ್ಲ ಒಂದು ಸಮಸ್ಯೆಗಳಿಗೆ ಬೇರೆ ಕಡೆ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅದೇ ನಿಮಗೇನಾದ್ರು ರಿಸಲ್ಟ್ ಸಿಕ್ಕಿತ್ತಾ? ಅಂದರೆ ರಿಸಲ್ಟ್ ಅಂದರೆ ಅವ್ರದ್ದು ಮೆಡಿಸನ್ ತಗೊಂಡಾಗ ಕಡಿಮೆ ಆಗುತ್ತೆ, ಆಮೇಲೆ ಕಡಿಮೆ ಮತ್ತೆ ಜಾಸ್ತಿ ನಾರ್ಮಲ್ ಆಗಿ ಹೆಂಗ್ ಪೇನ್ ಇರುತ್ತೋ ಅದೇ ಥರ ಇರುತ್ತೆ. ಓಕೆ, ಸರಾಕೆರೆಗೆ ಒಂದು 2 ಮಂತಲ್ಲಿ ಬಂದು ನಿಮ್ಮ ಒಂದು ಸಮಸ್ಯೆ ಬಂದು ಎಷ್ಟು % ನಿಮಗೆ ರಿಸಲ್ಟ್ ಸಿಕ್ಕಿದೆ? ಒಂದು 30 to 40% ರಿಸಲ್ಟ್ ಸಿಕ್ಕಿದೆ. ಓಕೆ, ಇವಾಗ ಒಂದು 2 ಮಂತ್ ಬಂದು ನೀವು ಥೆರಪಿ ಮಾಡಿದ್ರಲ್ವಾ? ಥೆರಪಿ ಮಾಡಿ ಇದನ್ನ ಏನಕ್ಕೋಸ್ಕರ ಮ್ಯಾಟ್ನ ಬೈ ಮಾಡಿದ್ರ? ಅದೇ ಅಲ್ಲಿ ಸೆರಾಕೆರೆಗೆ ಬಂದಾಗ 30 to 40% ಅಲ್ಲೇ ರಿಸಲ್ಟ್ ಸಿಕ್ಕಾಗ ಮತ್ತೆ ಮನೆಗೆ ತಗೊಂಡ್ರೆ ಇನ್ನು ಯೂಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ತಗೊಂಡಿದ್ದೀರಾ. ಇವಾಗ ಮನೆಗೆ ಬಂದು 2 ಟೈಮ್ ಥೆರಪಿ ಮಾಡ್ತಾ ಇದ್ರಲ್ವಾ? ಈ 2 ಟೈಮ್ ಥೆರಪಿಲಿ ಬಂದ್ಬಿಟ್ಟು ಈಗ ಎಷ್ಟು % ನಿಮಗೆ ರಿಸಲ್ಟ್ ಸಿಕ್ತು? ಒಂದು 60% ಸಿಕ್ಕಿದೆ. 60% ರಿಸಲ್ಟ್ ಸಿಕ್ಕಿದೆ. ಇವಾಗ ನೀವು ಅಲ್ಲೇನೆ ಬರ್ಬೋದಾಗಿತ್ತಲ್ವಾ? ಇವಾಗ ಥೆರಪಿಗೆ ಅಲ್ಲಿಗೆ ಬರ್ಬೋದಾಯ್ತು. ಇದನ್ನ ಏನಕ್ಕೋಸ್ಕರ ಪರ್ಚೇಸ್ ಮಾಡಿದ್ರ ನೀವು? ಇವಾಗ ಏನಾದ್ರು ಇದು ಅಮೌಂಟ್ ಏನೋ ಜಾಸ್ತಿ ಅಂತ ಏನಾದ್ರು ನಿಮ್ಗೆ ಅನ್ಸ್ಲಿಲ್ವಾ? ಅಮೌಂಟ್ ಏನ್ ಜಾಸ್ತಿ ಅನ್ಸ್ಲಿಲ್ಲ. ಅಂದ್ರೆ ಕೇಳಿದಾಗ ತಕ್ಷಣ ಅನ್ಸುತ್ತೆ ಜಾಸ್ತಿ ಅಂತ. ಆದ್ರೂ ಇದು ರಿಸಲ್ಟ್ ಎಲ್ಲ ಚೆನ್ನಾಗಿ ಸಿಗೋದ್ರಿಂದ ಆಮೇಲೆ ಗೊತ್ತಾಗುತ್ತೆ, ಜಾಸ್ತಿ ಏನು ಅನ್ಸಲ್ಲ. 2 ಟೈಮ್ ಥೆರಪಿ ಮಾಡೋದ್ರಿಂದ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿದೆ. ಓಕೆ ಸಿಸ್ಟರ್, ಇವಾಗ ಒಂದು 2 years ಆಗಿದೆ. ಓಕೆನಾ? ಈ ಒಂದು ಥೆರಪಿನ ಮನೆಗೆ ನೀವು ಪರ್ಚೇಸ್ ಮಾಡಿ. ಇವಾಗ ಏನಾದ್ರು ಸರ್ವಿಸ್ ಏನಾದ್ರು ಬಂದಿತ್ತಾ? ಇವಾಗ ಈ ಒಂದು ಮ್ಯಾಟ್ ಇರ್ಬೋದು. ಏನು ಸರ್ವಿಸ್ ಇಲ್ಲ, ಯಾವುದೇನು ಸರ್ವಿಸ್ ಬಂದಿಲ್ಲ. ಇವಾಗ ಅಪ್ಪ ಅಮ್ಮ ಅಂತ ನೋಡ್ಬೇಕು ಅಂದ್ರೆ ಸರಾಕೆರೆಯಲ್ಲಿ ಅಪ್ಪ ಅಮ್ಮ ತುಂಬಾ ಜನ ನೋಡ್ತಿರ್ತಾರೆ. ಮತ್ತೆ ಎಷ್ಟೋ ಜನ ಸಫರ್ ಪಡ್ತಾ ಇರ್ತಾರೆ ಆರೋಗ್ಯದಿಂದ. ಅವರಿಗೆಲ್ಲ ಹೇಳಕ್ ನೀವು ಏನ್ ಇಷ್ಟಪಡ್ತೀರಾ? ಆರೋಗ್ಯದ ಒಂದು ಅವೇರ್ನೆಸ್ ಏನಂದ್ರೆ, ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆಮೇಲೆ ಇದು ಪ್ರಾಡಕ್ಟ್ ಅಂತಾನೆ ಅನ್ಕೋಬೇಡಿ, ಒಟ್ಟು ಆರೋಗ್ಯದ ಇದಕ್ಕೆ ಒಂದು ಸಾಧನ ಅಂತ ತಿಳ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಪರ್ಚೇಸ್ ಮಾಡಕ್ ನಿಮ್ಮಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಸೆರಾಕೆರೆಗೆ ಬಂದು ಥೆರಪಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸಿಸ್ಟರ್, ಇವಾಗ ಕೊರಿಯನ್ಸ್ ಅವರಿಗೆ ಫ್ರೀ ಥೆರಪಿ ಕೊಡ್ತಾ ಇದಾರಲ್ವಾ? ಅವರಿಗೆಲ್ಲ ಏನ ಹೇಳಕ್ ಇಷ್ಟಪಡ್ತೀರಾ? ಕೊರಿಯನ್ಸ್ ಅವರಿಗೆ ಅವರೆಲ್ಲ ತುಂಬ ಚೆನ್ನಾಗಿ, ನಮಗೆ ಇಂಡಿಯನ್ಸ್ ಇದ್ರವರಿಗೆ ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಇದೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಓಕೆ ಸಿಸ್ಟರ್, ನಮಸ್ತೆ. ಥ್ಯಾಂಕ್ ಯು.